ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಶೇಖರ್. ಬಯೋಮಾಲಿಕ್ಯೂಲ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇನ್ನೊಂದು ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ನ್ಯೂಕ್ಲಿಕ್ ಆಸಿಡ್ ಬಗ್ಗೆ ಮಾತಾಡ್ತಾ ಇದ್ದೆ, DNA ಬಗ್ಗೆ ಮಾತಾಡ್ತಾ ಇದ್ದೆ, ಮತ್ತು ಬಾಂಡ್ ಬಗ್ಗೆ ಮಾತಾಡ್ತಾ ಇದ್ದೆ. 3 ಬಾಂಡ್ ಇದೆ, ಮತ್ತು DNA ಸ್ಟ್ರಕ್ಚರು ಅದ್ರ ಬಗ್ಗೆ ಮಾತಾಡ್ತಾಯಿದ್ದೆ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೆಟಾಬಲಿಸಮ್ ಬಗ್ಗೆ ಮಾತಾಡ್ತೀನಿ. ಅಂದರೆ ವಾಟ್ ಈಸ್ ಮೆಂಟ್ ಬೈ ಮೆಟಾಬಲಿಸಮ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಮೆಟಾಬಲಿಸಮ್, ಆ್ಯಂಡ್ ದ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದಿ ಮೈಕ್ರೋ ಮಾಲಿಕ್ಯೂಲ್ಸ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಕಾನ್ಸೆಪ್ಟ್ ಆಫ್ ಮೆಟಾಬಲಿಸಮ್ ಅಂತಂದರೆ, ಸೊ ವಾಟ್ ಆ್ಯಕ್ಚುಲಿ ಮೆಟಾಬಲಿಸಮ್ ಅಂತ. See, every living being, from bacteria to large animal or otherwise plant, has thousands of organic compounds or otherwise biomolecules ಅಂತ. ನೀವು ಬೇಕಾದಷ್ಟು ಬಯೋಡೈವರ್ಸಿಟಿ ಅಂತ ಕರಿತಾರೆ ಅದನ್ನು. ಬಯೋಡೈವರ್ಸಿಟಿ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಆರ್ಗ್ಯಾನಿಸಮ್ಸ್ ಥ್ರೂಔಟ್ ದಿ ವರ್ಲ್ಡ್ ಇಸ್ ನೋನ್ ಆಸ್ ಬಯೋಡೈವರ್ಸಿಟಿ ಅಂತ. ಇದರ ಪ್ಲಾಂಟಲ್ಲಾಗಲಿ ಅನಿಮಲ್ಸಲ್ಲಾಗಲಿ, the plenty of chemical compounds which are present in the body of organisms, ಪ್ಲಾಂಟ್ ಬಾಡಿ ಆಗಿರ್ಬೋದು, ಅನಿಮಲ್ ಬಾಡಿ ಆಗಿರ್ಬೋದು, ಬೇಕಾದಷ್ಟು ಕೆಮಿಕಲ್ ಕಾಂಪೌಂಡ್ಸು ದೇಹದಲ್ಲಿರುತ್ತೆ. ಅದೆಲ್ಲವನ್ನು ಒಟ್ಟಾಗಿ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರೀತಾರೆ. there are thousands of chemical substances which are present in the body of organisms are called biomolecules. ನೀವು ಫಸ್ಟ್ ವಿಡಿಯೋದಲ್ಲೇ ಓದಿರಿ ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು ಅಂತ. ಬಯೋಮಾಲಿಕ್ಯೂಲ್ಸ್ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಬಯೋಮಾಲಿಕ್ಯೂಲ್ಸ್ ಅಂತ. ಸೊ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ಬಿಟ್ಟು ಕೆಮಿಕಲ್ ಕಾಂಪೌಂಡ್ಸ್ ಅಂತ. ಸೊ ಬೇಕಾದಷ್ಟು ಕೆಮಿಕಲ್ ಕಾಂಪೌಂಡ್ಸು ನಮ್ಮ ದೇಹದಲ್ಲಿರುತ್ತೆ. ತುಂಬ ಕೆಮಿಕಲ್ ಕಾಂಪೌಂಡ್ಸು ಪ್ಲಾಂಟ್ಸಲ್ಲಾಗಲಿ ಅನಿಮಲ್ಸ್ ಆಗಲಿ, ಪ್ರೊಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸಲ್ಲಿ plenty of chemical compounds which are present in the body of organisms all together are called biomolecules ಅಂತ. So they are present in certain concentration which is however never stable. It is because of constant changing ಅಂತ. ಅದು ಎಷ್ಟು ಬೇಕಂದ್ರೆ ಅಷ್ಟು ಇರೋದಿಲ್ಲ, ಸರ್ಟನ್ ಕಾನ್ಸಂಟ್ರೇಷನ್ ಮಾತ್ರ ಇರುತ್ತೆ. ಸ್ವಲ್ಪ ಈಗ ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಕರೆ. ಬಯೋಮಾಲಿಕ್ಯೂಲ್ಸ್ ಇರ್ತಾರ, ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ. ನೀವು ಒಂದು ಟೇಬಲನ್ನು ಓದಿರಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ. ಸೊ ಅದ್ರ ಬಿ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಅಂತ. ಈ ಕಾರ್ಬನ್ ಎಷ್ಟು ಪರ್ಸೆಂಟೇಜು, ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜು, ಪ್ರೋಟೀನ್ ಎಷ್ಟು ಪರ್ಸೆಂಟೇಜು, ವಾಟರ್ ಎಷ್ಟು ಪರ್ಸೆಂಟೇಜು, ಹೀಗೆ ಇಷ್ಟೊಂದು ಪರ್ಸೆಂಟೇಜ್ ಇರುತ್ತೆ. ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ವಿಲ್ ಬಿ ಪ್ರೆಸೆಂಟ್. ಸೊ ಯಾಕಂದ್ರೆ ಹಂಗಿರೋದಿಲ್ಲ. ಸೊ ಯಾಕೆ ಅಂದರೆ ಬಿಕಾಸ್ ಆಫ್ ಕಾನ್ಸ್ಟೆಂಟ್ ಚೇಂಜಿಂಗ್ ಅಂತ. ಯಾಕಂದರೆ ಚೇಂಜ್ ಆಗ್ತಾನೆ ಇರುತ್ತೆ ನಮ್ಮ ದೇಹದಲ್ಲಿ. ಕಾರ್ಬನ್ನೇ ಆಗಿರೋದಿಲ್ಲ, ಅದು ಮತ್ತೇನೋ ಚೇಂಜ್ ಆಗುತ್ತೆ. ವಾಟ್ರೇ ಆಗಿರೋದಿಲ್ಲ, ಇನ್ನೇನೋ ಚೇಂಜ್ ಆಗುತ್ತೆ. ಪ್ರೋಟೀನೇ ಆಗಿರೋದಿಲ್ಲ, ಇನ್ನೇನೋ ಚೇಂಜ್ ಆಗುತ್ತೆ. ಬಿಕಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ. ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಪ್ಲೆಂಟಿ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ ಸೈಮಲ್ಟೇನಿಯಸ್ಲಿ ಅಂತ. ಒಂದೇ ಅಟ್ ಎ ಟೈಮಲ್ಲಿ ಸಾವಿರಾರು ಕೆಮಿಕಲ್ ರಿಯಾಕ್ಷನ್ ನಮ್ಮ ದೇಹದಲ್ಲಿ ಆಗ್ತಾ ಇರ್ತವೆ. ಸೊ ಬಿಕಾಸ್ ಆಫ್ ಡ್ಯೂ ಟು ಕೆಮಿಕಲ್ ಚೇಂಜ್, ಸರ್ಟನ್ chemical reaction has undergone changing. Due to changing process, some macromolecules are changed into macromolecules, otherwise the macromolecules change into micromolecules. Because of due to chemical reactions, chemical ರಾಸಾಯನಿಕ ಕ್ರಿಯೆ ಫಲಿತಾಂಶ ಆಗಿ ಮೈಕ್ರೋಮಾಲಿಕ್ಯೂಲ್ಸು ಮ್ಯಾಕ್ರೋಮಾಲಿಕ್ಯೂಲ್ಸ್ ಕನ್ವರ್ಟ್ ಆಗುತ್ತೆ. ಅದರ್ವೈಸ್ ಮೈಕ್ರೋಮಾಲಿಕ್ಯೂಲ್ಸ್ ಕನ್ವರ್ಟ್ ಆಗುತ್ತೆ. ಹೀಗೆ ಚೇಂಜ್ ಆಗ್ತಾನೆ ಇರುತ್ತೆ ನಮ್ಮ ದೇಹದಲ್ಲಿ, ಬಟ್ ಸ್ಟೇಬಲ್ ಆಗಿರೋದಿಲ್ಲ. ನೋ ಕೆಮಿಕಲ್ ಕಾಂಪೌಂಡ್ ರಿಟೈನ್ ಆಸ್ ಇಟ್ಸ್ ಒರಿಜಿನಲ್ ಪೊಸಿಷನ್. ದೇ ಆಲ್ವೇಸ್ ಚೇಂಜಿಂಗ್. ಯಾವುದೇ ಕೆಮಿಕಲ್ ಕಾಂಪೌಂಡು ಅದೇ ಒರಿಜಿನಲ್ ಪೊಸಿಷನ್ನ ಇಟ್ಕೊಳಲ್ಲ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಹೈಡ್ರೋಜನ್ನು ಆಕ್ಸಿಜನ್ ಸೇರಿಕೊಂಡು ವಾಟರ್ ಆಗುತ್ತೆ. ಅದೇ ವಾಟರು ಬ್ರೇಕ್ ಆಗಿ ಮತ್ತೆ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಮಾಲಿಕ್ಯೂಲ್ ಆಗುತ್ತೆ. ಹಿಂಗೆ ಈ ಥರ ಕಾರ್ಬನ್ ಡೈಆಕ್ಸೈಡ್ ಅದು ಮತ್ತೆ ಆಗಿ ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ ಅಥವಾ ಆಕ್ಸಿಜನ್ ಆಗುತ್ತೆ. ಈ ಥರ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಬ್ರೇಕಿಂಗ್ ಪ್ರೋಸೆಸ್ಸು, ಸಿಂಥಸಿಸ್ ಪ್ರೋಸೆಸ್ಸು, ಆಲ್ ದಿಸ್ processes which are responsible for the constant changing of chemical compounds. Macromolecules to micromolecules and vice versa ಅಂತ. ಮೈಕ್ರೋಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದರ್ವೈಸ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ
ಏನಾದರೂ ಚೇಂಜ್ ಆಗೇ ಆಗ್ತಾ ಇರುತ್ತೆ. ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಕಲೆಕ್ಟಿವ್ ಕಾಲ್ಡ್ ಮೆಟಾಬೋಲಿಸಮ್ಸ್ ಅಂತ. ಈ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಮೆಟಾಬೋಲಿಸಮ್ ಅಂತ ಕರೀತಾರೆ. ಕ್ಲಿಯರ್? ಮೆಟಾಬೋಲಿಸಮ್ ಮೀನ್ಸ್ ದ ವಾಟ್ ಎವರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ಸ್ ಇಸ್ ಕಾಲ್ಡ್ ಅ ಮೆಟಾಬೋಲಿಸಮ್ ಅಂತ. Metabolism means the chemical reactions takes place in the body of organism is called metabolisms. There are two types of metabolism. One is anabolism and catabolism. Anabolism and catabolism. What do you mean by anabolism? Anabolism means synthesis process. Anabolism means synthesis process. Catabolism means breaking process anta. Anabolism ಅಂದರೆ ಸಿಂಥಸಿಸ್ ಪ್ರೋಸೆಸ್ಸು, ಕ್ಯಾಟಾಬೋಲಿಸಮ್ ಮೀನ್ಸ್ ಬ್ರೇಕಿಂಗ್ ಪ್ರೋಸೆಸ್ ಅಂತ. ಸೊ ಸಿಂಥಸಿಸ್ ಪ್ರೋಸೆಸ್ ಮೀನ್ಸ್ ಪ್ರೊಡಕ್ಷನ್, ಸಮ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್, ಸೊ ಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಬಟ್ ವೇರ್ ಕ್ಯಾಟಾಬೋಲಿಸಮು ಬ್ರೇಕಿಂಗ್, ಸಿಂಥಸಿಸ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಫ್ರಮ್ ಸಿಂಪ್ಲರ್ ಸಬ್ಸ್ಟೆನ್ಸಸ್. ವೇರ್ ಇನ್ ಅನಾಬೋಲಿಸಮ್ ಸಿಂಥಸಿಸ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಇಸ್ ಎ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ because of which is ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೈಟ್ರೋಜನಸ್ ಸಬ್ಸ್ಟೆನ್ಸಸ್. ಅಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೌದು, ಅಂದರೆ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಜೊತೆ ನೈಟ್ರೋಜನ್ ಸಬ್ಸ್ಟೆನ್ಸು ಇರುತ್ತೆ. ಸೊ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ದಟ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಸ್ ಫಾರ್ಮ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸ್. ತುಂಬ ಸಿಂಪಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅದರಿಂದ ಆಗಿರುತ್ತೆ ಉದಾಹರಣೆ ಕಾರ್ಬನ್ ಸಿಂಪಲ್ ಸಬ್ಸ್ಟೆನ್ಸ್, ಹೈಡ್ರೋಜನ್ ಸಿಂಪಲ್ ಸಬ್ಸ್ಟೆನ್ಸಸ್, ಆಕ್ಸಿಜನ್, ನೈಟ್ರೋಜನ್ ಇಸ್ ಆರ್ ಆಲ್ ಸಿಂಪಲ್ ಸಬ್ಸ್ಟೆನ್ಸಸ್. ಕಾನ್ ಅಂತ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಅಂತ ನೀವು ಓದಿ ನೋಡಿ, CHON ಕಾನ್ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಅಂತ. ಸೊ ಒಂದೇ ಅತಿ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಸೇರಿಕೊಂಡು ಸಿಂಪಲ್ ಸಬ್ಸ್ಟೆನ್ಸ್ ಸೇರಿಕೊಂಡು ಒಂದು ದೊಡ್ಡ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗೋದಕ್ಕೆ ಅನಾಬೋಲಿಸಮ್ ಅಂತ ಕರೀತಾರೆ. ದಟ್ ಇಸ್ ವಾಟ್ ಸಿಂಥಸಿಸ್ ಪ್ರೋಸೆಸ್ ಅಂತ ಕರೀತಾರೆ. ಈಗ ನಾವು ಟೀ ಮಾಡ್ತೀವಿ, ಕಾಫಿ ಮಾಡ್ತೀವಿ. ಕಾಫಿ ಈಸ್ ಎ ಕಾಂಪ್ಲೆಕ್ಸ್ ಫ್ಲೂಯಿಡ್. ಅದು ದಟ್ ಕಾಫಿ obtained ಫ್ರಮ್ ದಿ ಸಿಂಪಲ್ ಸಬ್ಸ್ಟೆನ್ಸ್, ಶುಗರ್, ಟೀ ಪೌಡ್ರ್, ವಾಟರ್, ಮಿಲ್ಕ್. ಸಿ ನೋಟಿಸ್ these are all raw materials. ಎಲ್ಲದೂ ಸೇರಿಕೊಂಡು ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಟೀ ಫಾರ್ಮ್ ಆಗುತ್ತೆ. ಸಿಂಪಲ್ ಸಬ್ಸ್ಟೆನ್ಸಿಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಅದನ್ನೇ ಸಿಂಥಸಿಸ್ ಪ್ರೋಸೆಸ್ ಅಂತ ಕರಿತೀವಿ, ಅದರ್ವೈಸ್ ಅನಾಬೋಲಿಸಮ್ ಅಂತ ಕರಿತೀವಿ. ಅನಾಬೋಲಿಸಮಲ್ಲಿ ಎನರ್ಜೀಸ್ ಕನ್ಸ್ಯೂಮ್ಡ್, ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಕೆಟಾಬೋಲಿಸಮ್ ಅಂತಂದರೆ ಬ್ರೇಕಿಂಗ್ ಪ್ರೋಸೆಸ್ಸು. ಆ ಸಿಂಥಸಿಸ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಅಂತ. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಬ್ರೇಕ್ ಡೌನ್ ಆಗಿ ಸಿಂಪಲ್ ಸಬ್ಸ್ಟೆನ್ಸ್ ಆಗೋದು. ದಟ್ ಇಸ್ ವಾಟ್ ಕ್ಯಾಟಾಬೋಲಿಸಮ್ ಅಂತ. ಹಿಯರ್ ಕ್ಯಾಟಾಬೋಲಿಸಮ್ ಈಸ್ ಎ ಬ್ರೇಕಿಂಗ್ ಪ್ರೋಸೆಸ್, ವೇರಸ್ ಅನಾಬೋಲಿಸಮ್ ಈಸ್ ಸಿಂಥಸಿಸ್ ಪ್ರೋಸೆಸ್. ಸೊ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಬ್ರೇಕ್ ಡೌನ್ ಆಗಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ರೋಮಾಲಿಕ್ಯೂಲ್ಸು, ಪ್ರೋಟೀನ್ಸ್ ಅಂಡರ್ಗೋ ಬ್ರೇಕ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಲೈಕ್ ಅಮೈನೋ ಆಸಿಡ್ಸ್. ಈಗ ಪಾಲಿಸ್ಯಾಕರೈಡ್ ಇಸ್ ಎ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ಸು. ತುಂಬ ಶುಗರ್ ಏನಿರುತ್ತೆ, ಮಾನೋಸ್ಯಾಕರೈಡ್ಸ್ ಇರುತ್ತೆ, ಡೈಸ್ಯಾಕರೈಡ್ಸು, ಇದನ್ಬಿಟ್ಟು ಶೆಲ್ಲೋಸು, ಕೈಟಿನ್ನು, ಸ್ಟಾರ್ಚು, ಗ್ಲೈಕೋಜನು ಎಲ್ಲ ಸೇರಿಕೊಂಡು ಪಾಲಿಸ್ಯಾಕರೈಡ್ ಆಗುತ್ತೆ. ಆಡ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅದು ಬ್ರೇಕ್ ಡೌನ್ ಆಗಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗುತ್ತೆ. ಹೆಂಗೆ ಮಾನೋಸ್ಯಾಕರೈಡ್ ಆಗೋದು, ಆಲಿಗೋಸ್ಯಾಕರೈಡ್ ಆಗೋದು, ಕೈಟಿನ್ ಆಗೋದು, ಗ್ಲೈಕೋಜಿನ್ ಆಗೋದು, ಸ್ಟಾರ್ಚ್ ಆಗೋದು, ಈ ಥರ ಬೇರೆ ಬೇರೆ ಸಪ್ರೇಟ್ ಆಗೋದು. ಇದನ್ನು ನಾವು ಬ್ರೇಕಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಅನಾಬೋಲಿಸಮಲ್ಲಿ ಹಂಗಲ್ಲ, ಸಿಂಥಸಿಸ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಸೇರಿಕೊಂಡು ಕಾಂಪ್ಲೆಕ್ಸ್ ಪ್ರೋಸೆಸ್ ಆಗೋದು. ಎನರ್ಜಿ ಇಸ್ ಲಿಬ್ರೇಟೆಡ್ ವೇರ್ ಇನ್ ಕ್ಯಾಟಾಬೋಲಿಸಮ್, ಬಟ್ ಅನಾಬೋಲಿಸಮ್ ಎನರ್ಜಿ ಇಸ್ ಕನ್ಸ್ಯೂಮ್. ಇಲ್ಲಿ ಎನರ್ಜಿ ಲಿಬ್ರೇಟ್ ಆಗುತ್ತೆ, ಅನಾಬೋಲಿಸಮಲ್ಲಿ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಎಕ್ಸಾಂಪಲ್ ಏನು, ಪ್ರೋಟೀನ್ಸ್ ಫ್ರಮ್ ಅಮೈನೋ ಆಸಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಫ್ರಮ್ ನ್ಯೂಕ್ಲಿಯೋಟೈಡ್ಸ್ ಅಂತ. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆರ್ ಫೌಂಡ್ ಫ್ರಮ್ ದಿ ಸಿಂಪ್ಲರ್ ಸಬ್ಸ್ಟೆನ್ಸಸ್. ಇಂದ ಪ್ರೋಟೀನ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್, ಅದು ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅಮೈನೋ ಆಸಿಡ್ ಸಿಂಪ್ಲರ್ ಸಬ್ಸ್ಟೆನ್ಸಿಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಯಿತು. ಸೊ ನ್ಯೂಕ್ಲಿಕ್ ಆಸಿಡ್ ಇಸ್ ಎ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ನ್ಯೂಕ್ಲಿಯೋಟೈಡ್ಸ್ ಆರ್ ದಿ ಸಿಂಪ್ಲರ್ ಸಬ್ಸ್ಟೆನ್ಸಸ್. ಸಿಂಪ್ಲರ್ ಸಬ್ಸ್ಟೆನ್ಸಿಂದ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿರೋದು. Whereas here example is digestion. So digestion is the best example for catabolism. Digestion ಏನಾಗುತ್ತೆ, digestion is nothing but breaking of complex substances into simpler substances. That is what digestion ಅಂತ. ಅಲ್ಲಿ digestion ಈಗ ಫುಡ್ ಮೆಟೀರಿಯಲ್ ನಾವು ಊಟ ಮಾಡ್ತೀವಿ, ಫುಡ್ ಕನ್ಸ್ ಆಫ್ ವೆರೈಟೀಸ್ ಆಫ್ ನ್ಯೂಟ್ರಿಯೆಂಟ್ಸ್. ಒಂದು ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ರಫೇಜ್, ವಾಟರ್ ಎಲ್ಲ ಇರುತ್ತೆ. ಎಲ್ಲ ಸೇರಿಕೊಂಡು ಒಂದು ಫುಡ್ ಫಾರ್ಮ್ ಆಗುತ್ತೆ, ಅಂದರೆ ಅದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅಂತ.
ಅದೇನಾಗುತ್ತೆ, ಡೈಜೆಷನಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಶುಗರೇ ಸಪ್ರೇಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಸಪ್ರೇಟ್ ಆಗುತ್ತೆ, ಲಿಪಿಡ್ ಫ್ಯಾಟೇ ಸಪ್ರೇಟ್ ಆಗುತ್ತೆ, ವಾಟರ್ ಸಪ್ರೇಟ್ ಆಗುತ್ತೆ, ರಫೇಜ್ ಸಪ್ರೇಟ್ ಆಗುತ್ತೆ, ಹೀಗೆ ಮಿನರಲ್ ಸಪ್ರೇಟ್, ಈ ಥರ ಸಪ್ರೇಷನ್ ಆಗ್ತಾ ಇರುತ್ತೆ. ಅಂದರೆ ಬ್ರೇಕಿಂಗ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಅಲ್ಲೇನಾಗುತ್ತೆ, ಎನರ್ಜಿ ಲಿಬ್ರೇಟ್ ಆಗುತ್ತೆ. ಸೊ ಡ್ಯೂ ಟು digestion, energy is liberated. So this is what differences between anabolism and catabolism. Clear? Metabolism means chemical reactions takes place in the body of organism is called metabolism. There are plenty of chemical reaction takes place in the body. Plenty and there are thousands of chemical reactions which are takes place in the body at a time or simultaneously. ಅಟ್ ಎ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಸಾವಿರಾರು ಕೆಮಿಕಲ್ ರಿಯಾಕ್ಷನ್ ದೇಹದಲ್ಲಿ ನಡೀತಾ ಇರುತ್ತೆ. ಅದೆಲ್ಲವನ್ನು ಒಟ್ಟಾಗಿ ಸೇರಿ ನಾವು ಮೆಟಾಬೋಲಿಸಮ್ ಅಂತ ಕರಿತೀವಿ. ಆದರೆ ಎರಡು ವಿಧ, ಒಂದು ಅನಾಬೋಲಿಸಮ್, ಕೆಟಾಬೋಲಿಸಮ್. ಅನಾಬೋಲಿಸಮ್ ಅಂದರೆ ಸಿಂಥಸಿಸ್ ಆಗುತ್ತೆ. ಬೇಕಾದಷ್ಟು ಕೆಮಿಕಲ್ ಕಾಂಪೌಂಡ್ಸು ನಮ್ಮ ದೇಹದಲ್ಲಿ ಸಿಂಥಸಿಸ್ ಆಗ್ತಾ ಇರುತ್ತೆ. ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಹಾರ್ಮೋನ್ ಸಿಂಥಸಿಸ್ ಆಗ್ತಾ ಇರುತ್ತೆ, ಎಂಜೈಮ್ ಸಿಂಥಸಿಸ್ ಆಗ್ತಾ ಇರುತ್ತೆ. ದ ಪ್ಲೆಂಟಿ ಆಫ್ ಕೆಮಿಕಲ್ ಕಾಂಪೌಂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ ಡ್ಯೂ ಟು ಅನಾಬೋಲಿಸಮ್ ಅಂತ. ಅದೇ ಥರ ಬ್ರೇಕ್ ಡೌನು ಆಗ್ತಾ ಇರುತ್ತೆ. ಸೊ ಸಮ್ ಸಬ್ಸ್ಟೆನ್ಸಸ್ ಆರ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ಸಬ್ಸ್ಟೆನ್ಸ್. ಮ್ಯಾಕ್ರೋಮಾಲಿಕ್ಯೂಲ್ದು ಮೈಕ್ರೋಮಾಲಿಕ್ಯೂಲ್ ಆಗುತ್ತೆ, ಮ್ಯಾಕ್ರೋಮಾಲಿಕ್ಯೂಲ್ ಚೇಂಜ್ ಆಗ್ತಾ ಇರುತ್ತೆ. ಬ್ರೇಕಿಂಗ್ ಪ್ರೋಸೆಸ್, ಡೈಜೆಷನ್ ಇಸ್ ದ ಎಕ್ಸಾಂಪಲ್ ಫಾರ್ ಬ್ರೇಕಿಂಗ್ ಪ್ರೋಸೆಸ್ ಅಂತ. ಬ್ರೇಕ್ ಆಗ್ತಾನೆ ಇರುತ್ತೆ. ಈಗ ಕಾರ್ಬನ್ ಡೈಆಕ್ಸೈಡ್ ಬ್ರೇಕ್ ಆಗಿ ಕಾರ್ಬನ್ ಬೇರೆ, ಆಕ್ಸಿಜನ್ ಬೇರೆ. ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಆಗಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಆಗ್ತಾ ಇರುತ್ತೆ. ಹಿಂಗೆ ಬ್ರೇಕಿಂಗ್ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಬ್ರೇಕಿಂಗ್ ಪ್ರೋಸೆಸ್ಸಲ್ಲಿ ಎನರ್ಜಿ ಲಿಬ್ರೇಟ್ ಆಗುತ್ತೆ, ವೆರಾಸ್ ಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಎನರ್ಜಿ ಕನ್ಸ್ಯೂಮ್ ಆಗೋದು, ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ anabolism and catabolism ಅಂತ. Now one more concept is living state anta. Living state means when all these molecules are in equilibrium, organisms cannot work. But normally these molecules are in a metabolic flux anta. When all these molecules are in equilibrium, organism cannot work anta. Ella molecules equilibrium idre organism work agodilla. Organisms cannot work. When the concentration of biomolecules changes, organisms are work. Concentration of biomolecules changes. ಇದರ ಕಾನ್ಸಂಟ್ರೇಷನ್ನು ಚೇಂಜ್ ಆದರೆ ಮಾತ್ರ ಆರ್ಗ್ಯಾನಿಸಮ್ಸ್ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಮೆಟಾಬಾಲಿಕ್ ಪ್ರೋಸೆಸ್ ಎಲ್ಲ ಒಂದೇ ಥರ ಸ್ಟೇಬಲ್. ಸೊ ನೋ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಸ್ಟೇಬಲ್, ಶುಡ್ ನಾಟ್ ಬಿ ಸ್ಟೇಬಲ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ಸ್. ಕೆಮಿಕಲ್ ಕಾಂಪೌಂಡ್ಸು ಅದೇ ಕಾನ್ಸಂಟ್ರೇಷನ್ ಇದ್ದು ಅದೇ ಥರ ಸ್ಟೇಟಲ್ಲಿ ಇರೋಕ್ಕಾಗಲ್ಲ. ಈ ಕಾರ್ಬನ್ ಡೈಆಕ್ಸೈಡೇ ಇರೋಕ್ಕಾಗಲ್ಲ, ವಾಟರಾಗಿ ಇರೋಕ್ಕಾಗಲ್ಲ, ಅದರ್ವೈಸ್ ಕಾರ್ಬೋಹೈಡ್ರೇಟ್ ಆಗಿ ಇರೋಕ್ಕಾಗಲ್ಲ, ಮೈಕ್ರೋಮಾಲಿಕ್ಯೂಲ್ಸ್ ಆಗಿ ಇರೋಕ್ಕಾಗಲ್ಲ. ಅದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ನಮ್ಮ ದೇಹದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗುತ್ತೆ, ಮೈಕ್ರೋಮಾಲಿಕ್ಯೂಲ್ಸ್ ಆಗುತ್ತೆ. ಸೊ ಹಾಗಾಗಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಚೇಂಜ್ ಆಗೋ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ಆಫ್ ಮಾಲಿಕ್ಯೂಲ್ಸ್ ಆಲ್ಸೋ ಚೇಂಜಸ್. ಅಂದರೆ ಕಾನ್ಸಂಟ್ರೇಷನ್ ಸಹಿತ ಚೇಂಜ್ ಆಗ್ತಾ ಇರುತ್ತೆ. ಪರ್ಸೆಂಟೇಜು, ಕಾನ್ಸಂಟ್ರೇಷನ್ನು, ಅದರ ಕೆಮಿಕಲ್ ಸ್ಟೇಟಸ್ಸು, ಅದು ವರ್ಕ್ ಸ್ಟೇಟಸ್ಸು ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಹಂಗೆ ಚೇಂಜ್ ಆದರೆ ಮಾತ್ರ ಆರ್ಗ್ಯಾನಿಸಮ್ಸ್ ವಿಲ್ ವರ್ಕ್ ಅಂತ. ಇಲ್ಲಾಂದರೆ ಸ್ಟೇಬಲ್ ಆಗಿದ್ದು ಕಾನ್ಸ್ಟೆಂಟ್ ಆಗಿದ್ದರೆ ಆರ್ಗ್ಯಾನಿಸಮ್ಸ್ ಕೆನಾಟ್ ವರ್ಕ್ ಅಂತ. ಹಾಗಾಗಿನೇ ಸೊ when the concentration of biomolecules change ಆಗ್ತಾ ಇರಬೇಕು. ಕಾನ್ಸಂಟ್ರೇಷನ್ ಚೇಂಜಸ್ ಆಗ್ತಾನೆ ಇರಬೇಕು. ಅಷ್ಟೇ ಕಾನ್ಸಂಟ್ರೇಷನ್ ಇರಲ್ಲ. ಅದೇ ಥರ ಫಿಸಿಕಲ್ ಸ್ಟೇಟಸ್ ಆಗಲಿ, ಕೆಮಿಕಲ್ ಸ್ಟೇಟಸ್ ಆಗಲಿ ಒಂದೇ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಚೇಂಜ್ ಆಗ್ತಾನೆ ಇರುತ್ತೆ. ಮ್ಯಾಕ್ರೋಮಾಲಿಕ್ಯೂಲ್ಸ್ ಎವ್ರಿ ಟೈಮ್ ದೇ ಅಂಡರ್ಗಾನ್ ಚೇಂಜಸ್, ದೆನ್ ಓನ್ಲಿ ದ ಆರ್ಗ್ಯಾನಿಸಮ್ಸ್ ವಿಲ್ ವರ್ಕ್ ಅಂತ. ಈಗ ನಾವು ತೆಗೆದುಕೊಂಡ ಫುಡ್ಡು ಬ್ರೇಕ್ ಆಗದೇ ಇಲ್ಲ ಅಂದರೆ ಡೈಜೆಷನ್ ಆಗಲಿಲ್ಲ ಅಂತಂದರೆ ಫುಡ್ ಆಗಿ ಉಳಿಯುತ್ತೆ. ಅಲ್ಲಿನೂ ಎಕ್ಸ್ಕ್ರೀಷನ್ ಆಗೋದಿಲ್ಲ, ಎನರ್ಜಿ ಲಿಬ್ರೇಷನ್ ಆಗೋದಿಲ್ಲ. ಎನರ್ಜಿ ಲಿಬ್ರೇಟ್ ಆಗಬೇಕಂದ್ರೆ ಬ್ರೇಕ್ ಆಗಬೇಕು. ಬ್ರೇಕಿಂಗ್ ಪ್ರೋಸೆಸ್ ಆದರೆ ಮಾತ್ರ ಎನರ್ಜಿ ಲಿಬ್ರೇಟ್ ಆಗುತ್ತೆ. ಆ ಎನರ್ಜಿ ನಮ್ಮ ಎಲ್ಲ ಸೆಲ್ಸ್ಗೂ ಹೋಗುತ್ತೆ. ಬ್ಲಡ್ ಏನು ಮಾಡುತ್ತೆ, ಆ ಫುಡ್ ಅಂತ ತೆಗೆದುಕೊಂಡು ಎಲ್ಲ ಸೆಲ್ಸ್ಗೂ, ಟಿಶ್ಯೂಸ್ಗೆಲ್ಲ ಸಪ್ಲೈ ಮಾಡ್ತಾ ಇರುತ್ತೆ. ಆವಾಗ ಸೆಲ್ಸ್ಗೆ, ಟಿಶ್ಯೂಸ್ಗೆ, ಆರ್ಗನ್ಗೆ ಶಕ್ತಿ ಬರುತ್ತೆ ಕೆಲಸ ಮಾಡೋದಕ್ಕೆ, ಅದು ಮಾಡೋದಕ್ಕೆ ಇದನ್ನ ಹೆಲ್ಪ್ ಆಗುತ್ತೆ. ಸೊ ದಿಸ್ ವಾಟ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಅಂತ. ಈ ಥರ ಚೇಂಜಸ್ ಇದ್ದರೆ ಮಾತ್ರ ಆರ್ಗ್ಯಾನಿಸಮ್ಸ್ ವರ್ಕ್ ಆಗುತ್ತೆ. ಈ ಚೇಂಜಸ್ ಇಲ್ಲ ಅಂತಂದರೆ, ಡೈಜೆಷನ್ ಆಗಲಿಲ್ಲ ಅಂತಂದರೆ, ರೆಸ್ಪಿರೇಷನ್ ಆಗಲಿಲ್ಲ ಅಂತಂದರೆ, ಈಗ ರೆಸ್ಪಿರೇಷನ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗಲಿಲ್ಲ ಅಂತಂದರೆ
ಬಯೋಮಾಲಿಕ್ಯೂಲ್ ಅದು ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಎಕ್ಸಿಟ್, ಆಕ್ಸಿಜನ್ ಇಸ್ ಎಂಟ್ರಿ ಆಫ್ ಆಕ್ಸಿಜನ್ ಆ್ಯಂಡ್ ಎಕ್ಸಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ಸ್. ಅಲ್ಲಿ ಕಾನ್ಸಂಟ್ರೇಷನ್ನು ಆಫ್ ಬಯೋಮಾಲಿಕ್ಯೂಲ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಹಂಗೆ ಚೇಂಜ್ ಆದರೆ ಮಾತ್ರ ಆರ್ಗ್ಯಾನಿಸಮ್ಸ್ ಕ್ಯಾನ್ ವರ್ಕ್ ಅಂತ. ಆ್ಯಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವರ್ಕ್ ಕಂಟಿನ್ಯೂಸ್ಲಿ, ದೇ ಕೆನಾಟ್ ರೀಚ್ ಈಕ್ವಿಲಿಬ್ರಿಯಮ್. ಆ್ಯಸ್ ಲಿವಿಂಗ್ ಆರ್ಗ್ಯಾನಿಸಮ್ ವರ್ಕ್ ಕಂಟಿನ್ಯೂಸ್ಲಿ, ಅವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ, ಸೊ ಈಕ್ವಿಲಿಬ್ರಿಯಮ್ ರೀಚ್ ಮಾಡೋಕ್ಕಾಗೋದಿಲ್ಲ ಅಂತ. ಹೆನ್ಸ್ ದ ಲಿವಿಂಗ್ ಸ್ಟೇಟ್ ಈಸ್ ನಾನ್ ಈಕ್ವಿಲಿಬ್ರಿಯಮ್. ಲಿವಿಂಗ್ ಸ್ಟೇಟ್ ಅಂತಂದರೆ ಸೊ ದಟ್ ಈಸ್ ನಾನ್ ಈಕ್ವಿಲಿಬ್ರಿಯಮ್ ಅಂತ. ಈಕ್ವಿಲಿಬ್ರಿಯಮ್ ಅಂತಂದರೆ ಸೊ ಮಾಲಿಕ್ಯೂಲ್ಸು ಒಂದೇ ಥರ ಇರೋದು, ಸ್ಟೇಬಲ್ ಆಗಿರೋದು, ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಸೊ ದಟ್ ಶುಡ್ ಬಿ ನಾನ್ ಈಕ್ವಿಲಿಬ್ರಿಯಮ್. ಚೇಂಜ್ ಆಗ್ತಾನೆ ಇರಬೇಕು ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್. ಇದರ್ ದೇರ್ ಫಿಸಿಕಲ್ ಸ್ಟೇಟಸ್ ಆರ್ ಅದರ್ವೈಸ್ ಕೆಮಿಕಲ್ ಸ್ಟೇಟಸ್ ದೇ ಶುಡ್ ಚೇಂಜ್ ಆಗ್ತಾನೆ ಇರಬೇಕು. ಹಿಂಗೆ ಚೇಂಜ್ ಆದರೆ ಮಾತ್ರ ಆರ್ಗ್ಯಾನಿಸಮ್ಸು ಕ್ಯಾನ್ ವರ್ಕ್. ಅದರ್ವೈಸು ವೆನ್ ಮಾಲಿಕ್ಯೂಲ್ಸ್, unless and until molecules undergo change, the organisms cannot move, cannot work. That is not considered as a living state. So if living state is considered, if organisms are living, they are under living state, then it should be a non-equilibrium. Non-equilibrium means biomolecules should change. Non-equilibrium ಅಂದರೆ ಬಯೋಮಾಲಿಕ್ಯೂಲ್ಸ್ ಯಾವಾಗಲೂ ಚೇಂಜ್ ಆಗಿರಬೇಕು, ಚೇಂಜ್ ಆಗ್ತಾನೆ ಇರಬೇಕು. ಬರೀ ಕಾನ್ಸ್ಟೆಂಟಾಗಿ ಸ್ಟೇಬಲ್ ಆಗಿದ್ದರೆ ಆರ್ಗ್ಯಾನಿಸಮ್ಸು ನಾನ್ ಲಿವಿಂಗ್ ಸ್ಟೇಟ್ ಅಂತ ಕನ್ಸಿಡರ್ ಆಗುತ್ತೆ, ಲಿವಿಂಗ್ ಸ್ಟೇಟ್ ಅಂತ ಕನ್ಸಿಡರ್ ಆಗಲ್ಲ. ಲಿವಿಂಗ್ ಸ್ಟೇಟ್ ಅಂತ ಕನ್ಸಿಡರ್ ಆಗಬೇಕಂದ್ರೆ ಬಯೋಮಾಲಿಕ್ಯೂಲ್ಸ್ ಸಹಿತ ಚೇಂಜ್ ಆಗ್ತಾನೆ ಇರಬೇಕು ಅಂತ. ಸೊ ದಟ್ ಇಸ್ ವಾಟ್ ಲಿವಿಂಗ್ ಸ್ಟೇಟ್ ಅಂತ. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ. ಇದು ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಟೆಕ್ಸ್ಟ್ ಬುಕ್ಕಲ್ಲಿ, ಎನ್ಸೆಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಗ್ಲಿಸರಾಲ್ ಫಾರ್ಮುಲಾ, ಟ್ರೈ ಗ್ಲಿಸರಾಲ್ಡಿಯೇಟ್ ಫಾರ್ಮುಲಾ, ದೆನ್ ಅಡಿನೈನು, ಗ್ವಾನೈನು, ನ್ಯೂಕ್ಲಿಯೋಟೈಡ್ಸ್. ದೀಸ್ ಆರ್ ದಿ ನ್ಯೂಕ್ಲಿಯೋಸೈಡ್ಸ್. ದಿಸ್ ಇಸ್ ನ್ಯೂಕ್ಲಿಯೋಟೈಡ್ಸ್ ಅಂತ. ನ್ಯೂಕ್ಲಿಯೋಸೈಡ್ ಅಂತ. ನ್ಯೂಕ್ಲಿಯೋಟೈಡ್ ಅಂತ 3 ಗ್ರೂಪು, ಫಾಸ್ಫೇಟು, ಶುಗರು ಮತ್ತು ಬೇಸ್ ಅಂತ. ನ್ಯೂಕ್ಲಿಯೋಸೈಡ್ಸ್ ಅಂತಂದರೆ ಫಾಸ್ಫೇಟು ಮತ್ತು ಬೇಸು ಎರಡು ಸೇರಿಕೊಂಡು ನ್ಯೂಕ್ಲಿಯೋಸೈಡ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ನ್ಯೂಕ್ಲಿಯೋಟೈಡ್, ಅಡಿನೈನ್. ದಿಸ್ ಇಸ್ ನ್ಯೂಕ್ಲಿಯೋಸೈಡ್ಸ್. ಇಲ್ಲಿ ಮೇಲ್ಗಡೆ ಫ್ಯಾಟ್ಸ್ ಆ್ಯಂಡ್ ಲಿಪಿಡ್ ಆಯಿಲ್ಸ್ ಇದೆ. ದಿಸ್ ಇಸ್ ಕೊಲೆಸ್ಟ್ರಾಲು, ದಿಸ್ ಈಸ್ ಗ್ಲಿಸರಾಲು, ಟ್ರೈಗ್ಲಿಸರೈಡ್ ಇದೆ. ಮತ್ತು ಇದು ಶುಗರು ಮತ್ತು ಅಮೈನೋ ಆಸಿಡ್ಸ್. ಇದು ಶುಗರ್ಸ್ ಇದೆ ನೋಡಿರಿ, ಗ್ಲೂಕೋಸ್ ಇದೆ, ರೈಬೋಸ್ ಇದೆ, C5H10O5 ಪೆಂಟೋಸ್ ಶುಗರ್ ಅಂತ. ಇದು C6H12O6 ಎಕ್ಸೋಸ್ ಶುಗರ್ ಅಂತ. ಗ್ಲೂಕೋಸ್ ಮತ್ತು ಪೆಂಟೋಸ್. Pentose ಮತ್ತು exos sugar, they are the 2 sugars, they are significant sugar in biological system ಅಂತ ಓದಿರಿ ಅಂತ. ಬೇಕಾದಷ್ಟು ಟ್ರಯೋಸು, ಡಯೋಸು, ಎಕ್ಸೋಸು, ಪೆಂಟೋಸು, ಹೆಪ್ಟೋಸು, ಈ ಥರ ಬೇಕಾದಷ್ಟು ಶುಗರ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ಓದಿರಿ. ಅದೇ ಅಷ್ಟೊಂದೆಲ್ಲ ಶುಗರ್ ಯೂನಿಟಲ್ಲಿ ಎರಡು, ಒಂದು ಪೆಂಟೋಸ್ ಶುಗರು ಮತ್ತು ಎಕ್ಸೋಸ್ ಶುಗರು. ಪೆಂಟೋಸ್ ಶುಗರ್ಗೆ ರೈಬೋಸು, ಎಕ್ಸೋಸ್ ಶುಗರ್ಗೆ ಗ್ಲುಕೋಸ್ ಆ್ಯಂಡ್ ಫ್ರಕ್ಟೋಸ್. So they are the play a dominant role in biological field, in the body of organisms. ಹಾಗಾಗಿ ಇವೆರಡು ಸ್ಟ್ರಕ್ಚರ್ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಗ್ಲುಕೋಸ್ ಸ್ಟ್ರಕ್ಚರ್ ಫಾರ್ಮುಲಾ ಆ್ಯಂಡ್ ರೈಬೋಸ್ ಸ್ಟ್ರಕ್ಚರ್. ಪಕ್ಕದಲ್ಲಿ ಅಮೈನೋ ಆಸಿಡ್ಸ್ ಇದೆ ನೋಡಿರಿ. ಅಮೈನೋ ಆಸಿಡ್ ಗ್ಲೈಸಿನ್ನು, ಅಲನೈನು ಆ್ಯಂಡ್ ಸರೈನ್ ಅಂತ. ಗ್ಲೈಸಿನ್, ಅಲನೈನ್ ಆ್ಯಂಡ್ ಸರೈನ್ ಅಂತ. ಇಲ್ಲಿ HCH3 CH2OH, ರಿಮೈನಿಂಗ್ ಎಲ್ಲ ಕಾಮನ್ ಇರುತ್ತೆ. HCNH2COH, HCNH2COH, HCNH2COH ಅಂತ. ಒಂದು ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್. ಅಮೈನೋ ಆಸಿಡ್ ಅಂದರೆ ಇಟ್ ಇಸ್ ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ. ಒಂದು ಅಮೈನೋ ಆಸಿಡ್ ಗ್ರೂಪ್ ಇರುತ್ತೆ, ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ ಅಂತ. H is the ಅಲ್ಲ ಅಲ್ಲಿ R ಇರುತ್ತೆ. R is the ಚೇಂಜಬಲ್ ಫಾರ್ಮ್ ಅಂತ, ಫ್ಲೆಕ್ಸಿಬಲ್ ಫಾರ್ಮ್ ಅಂತ. ಇಟ್ ಕ್ಯಾನ್ ಬಿ ಚೇಂಜ್ ಇಂಟು H. R ಬದಲು ಹೆಚ್ಚಾಗಿ R ಹಾಕಿದರೆ ಅದು ಜನರಲ್ ಫಾರ್ಮಲ್ ಆಗುತ್ತೆ. ಇಲ್ಲಿ H ಇದೆಯಲ್ಲ, H ಬದಲು R ಹಾಕಿದರೆ ಅಲ್ಲಿಗೆ RCOH HNH2 ಆಗುತ್ತೆ, ಅದು ಜನರಲ್ ಫಾರ್ಮುಲಾ ಆಗುತ್ತೆ, ಅಮೈನೋ ಆಸಿಡ್ ಆಗುತ್ತೆ ಅಲ್ವಾ. R ಈಸ್ ಎ ವೇರಿಯಬಲ್ ಗ್ರೂಪ್ ಅಂತ. ಇಟ್ ಮೇ ಬಿ ಚೇಂಜ್ ಆಗ್ಬೋದು. H ಹಾಕಿದರೆ ಗ್ಲೈಸಿನ್ ಆಗುತ್ತೆ. H ತೆಗೆದ್ಬಿಟ್ಟು CH3 ಹಾಕಿದರೆ ಸೇಮ್ ಫಾರ್ಮುಲಾ, ರೆಸ್ಟ್ ಆಫ್ ದಿ ಫಾರ್ಮುಲಾ ಸೇಮ್. CH3 ಹಾಕಿದರೆ ಅದು ಅಲನಿನ್ ಆಗುತ್ತೆ, CH3 ಮೀಥೇನ್ ಅಲನಿನ್ ಆಗುತ್ತೆ. CH3 CH2OH ಹಾಕಿದರೆ ಸೆರೈನ್ ಆಗುತ್ತೆ.
ಎಕ್ಸಾಂಪಲ್ ಕೇಳ್ತಾರೆ ಟ್ರೈ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದಿ ಅಮೈನೋ ಆಸಿಡ್ ಅಲನಿನ್ ಅಂತ, ಅದರ್ವೈಸ್ ಅಮೈನೋ ಆಸಿಡ್ ಸೆರೈನ್ ಅಂತ, ಅಮೈನೋ ಆಸಿಡ್ ಗ್ಲೈಸಿನ್ ಅಂತ. ಅಲನಿನ್ ಬರೆದ್ರೆ ಇದು ಹಾಕಬೇಕು, HCnH2COH CH3 ಹಾಕಬೇಕು. ಇಷ್ಟು ಹಾಕಿದರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಸಿಗುತ್ತೆ. ಅಥವಾ ಸೆರೈನ್ ಅಥವಾ 3 ಕೇಳ್ಬೋದು, 5 ಮಾರ್ಕ್ಸ್ ಸಿಗುತ್ತೆ. ಯಾವ್ದಾದ್ರು ಒಂದಾದರೂ ಕೇಳ್ಬೋದು. ದಿಸ್ ಇಸ್ ಅಮೈನೋ ಗ್ಲೈಸಿನ್ನು, ಅಲನಿನ್ ಆ್ಯಂಡ್ ಸೆರೈನ್ ಅಂತ ಸ್ಟ್ರಕ್ಚರ್ ಫಾರ್ಮ್ ಮತ್ತು ಗ್ಲೈಸಿನ್. H ಹಾಕಿದರೆ ಗ್ಲೈಸಿನ್ನು, ಆರ್ ಬದಲು CH ಇದ್ರೆ ಹಾಕಿದರೆ ಅಲನಿನ್ನು, CH2OH ಹಾಕಿದರೆ ಸೆರೈನ್ ಅಂತ. ಸೊ ದೀಸ್ ಆರ್ ದಿ ಅಮೈನೋ ಆಸಿಡ್ಸ್. ಅದ್ರ ಪಕ್ಕದಿರೋದು ಶುಗರು ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ. ಇದು ಬುಕ್ಕಲ್ಲಿದೆ, ಬುಕ್ಕಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ, ನೀಟಾಗಿ ಬುಕ್ಕಲ್ಲಿ ನೋಡ್ಕೋಬೇಕು. ಟ್ರೈಗ್ಲಿಸರಾಲ್ಡೈಡ್ ಫಾರ್ಮುಲಾ ಟ್ರೈಗ್ಲಿಸರಾಲ್ಡೈಡ್ ಅಂತ, 3OH ಗ್ರೂಪ್ ಅಂತ, ಅದು ಗ್ಲೂಕೋಸ್, 3OH ಗ್ರೂಪ್ ಈಸ್ ಗ್ಲೂಕೋಸ್. ಮತ್ತು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಇದೆ, ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್, ಅಡಿನೈನು, ಗ್ವಾನೈನು, ನ್ಯೂಕ್ಲಿಯೋಟೈಡ್ಸ್ ಫಾರ್ಮುಲಾ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ ಫಾರ್ಮುಲಾ. ಕ್ಲಿಯರ್? ಸೊ ದಿಸ್ ಈಸ್ ವಾಟ್ ಲಿವಿಂಗ್ ಸ್ಟೇಟ್ ಅಂತ. ಲಿವಿಂಗ್ ಸ್ಟೇಟ್ ಅಂತಂದರೆ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ. ಸೊ ದ ಬಯೋಮಾಲಿಕ್ಯೂಲ್ ಶುಡ್ ಬಿ ಚೇಂಜ್ ಅಂತ, ಆಗಿದ್ರೆ ಮಾತ್ರ ಆರ್ಗ್ಯಾನಿಸಮ್ ವರ್ಕ್ ಆಗುತ್ತೆ. ವೆನ್ ಬಯೋಮಾಲಿಕ್ಯೂಲ್ಸ್ doesn't change, then organisms cannot work ಅಂತ. ಸೊ ಈಕ್ವಿಲಿಬ್ರಿಯಮ್ ಇದ್ದರೆ ವರ್ಕ್ ಆಗೋಲ್ಲ, ಸೊ ನಾನ್ ಈಕ್ವಿಲಿಬ್ರಿಯಮ್ ಇದ್ದರೆ ವರ್ಕ್ ಆಗುತ್ತೆ. ಸೊ ದೆನ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಲಿವಿಂಗ್ ಸ್ಟೇಟ್ ಅಂತ. ಸೊ ದಿಸ್ ಈಸ್ ವಾಟ್ ಮೆಟಬೋಲಿಸಮ್ ಅಂತ. ಮೆಟಬೋಲಿಸಮ್ ಆರ್ ಅದರ್ವೈಸ್ ಮೆಟಬೋಲಿಕ್ ಆಕ್ಟಿವಿಟೀಸ್ ಅಂತ. ಮೆಟಬೋಲಿಕ್ ಆಕ್ಟಿವಿಟೀಸ್ ಮೀನ್ಸ್ ಅಂದರೆ ನಮ್ಮ ದೇಹದಲ್ಲಿ ಏನೇನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೋ ಅದೆಲ್ಲವನ್ನು ಸಹಿತ ಮೆಟಬೋಲಿಕ್ ಆಕ್ಟಿವಿಟೀಸ್ ಅಂತ ಕರೀತಾರೆ, ಅದರ್ವೈಸ್ ಮೆಟಾಬೋಲಿಸಮ್ ಅಂತ ಕರೀತಾರೆ. ನೀವು ಮೆಟಾಬೋಲೈಟ್ಸ್ ಅಂತ ಓದಿರಿ ನೋಡಿರಿ, ಪ್ರೈಮರಿ ಮೆಟಾಬೋಲೈಟ್ಸ್, ಸೆಕೆಂಡರಿ ಮೆಟಾಬೋಲೈಟ್ಸ್ ಅಂತ. ಮೆಟಾಬೋಲೈಟ್ಸ್ ಅಂದರೆ ಮೆಟಾಬೋಲಿಸಮ್ನಿಂದ ಉಂಟಾಗ್ತಕ್ಕಂಥ ಸಬ್ಸ್ಟೆನ್ಸಸ್, ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಡ್ಯೂ ಟು ಮೆಟಾಬೋಲಿಕ್ ಆಕ್ಟಿವಿಟೀಸ್ ಅದರ್ವೈಸ್ ಮೆಟಾಬೋಲಿಸಮ್ ಆರ್ ಕಾಲ್ಡ್ ಮೆಟಾಬೋಲೈಟ್ಸ್ ಅಂತ. ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ ಇಸ್ ಕಾಲ್ಡ್ ಮೆಟಾಬೋಲಿಸಮ್ ಅಂತ. ನಮ್ಮ ದೇಹದಲ್ಲಿ ಸಾವಿರಾರು ನೂರಾರು ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಡೈಜೆಷನ್ನು, ರೆಸ್ಪಿರೇಷನ್ನು, ಆಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸು, ದೆನ್ ಸೆನ್ಸೇಷನ್ನು, ದೆನ್ ಕೋರ್ಡಿನೇಷನ್ನು, ಹಾರ್ಮೋನಲ್ ಪ್ರೊಡಕ್ಷನ್ಸು, ಹಾರ್ಮೋನಲ್ ವೇರಿಯೇಷನ್ಸು, ಗೆಮಟೋಜೆನಿಸಿಸ್ಸು, ಸ್ಪರ್ಮಟೋಜೆನಿಸಿಸ್ಸು, oogenesis. ನೋಡಿರಿ ಎಷ್ಟೊಂದು ಮೆಂಟಲ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್, ಮೋಟಾರ್ ಆ್ಯಕ್ಟಿವಿಟೀಸ್, ದಿಸ್ ಈಸ್ ಎ ಪ್ಲೆಂಟಿ ಆಫ್ reaction takes place, hormonal changes, then nervous tissue, neural formation, signal formation. See, plenty of stimulus, plenty of chemical reactions that takes place. All are collectively called metabolism ಅಂತ. ಮೆಟಾಬೋಲಿಸಮ್ ಎರಡು ವಿಧ, ಒಂದು ಅನಾಬೋಲಿಸಮ್, ಕೆಟಾಬೋಲಿಸಮ್. ಅನಾಬೋಲಿಸಮ್ is a synthesis process, whereas catabolism is breaking process. Synthesis process example is proteins from amino acids, whereas breaking process example is digestion. ಕೇಳ್ತಾರ. So what is meant by metabolism? Explain its types ಅಂತ. Then living state ಅಂತ. What do you mean by living state ಅಂತ? ಸೊ ಒಂದು ಕಾನ್ಸೆಪ್ಟು ನೀವು ನೆನಪಿಟ್ಕೋಬೇಕು. when the concentration of biomolecule changes, organisms are work. when the concentration of biomolecules do not changes, organisms cannot work ಅಂತ. do not changes means that is equilibrium ಅಂತ. when molecules are non-equilibrium, then it is organisms will work. non-equilibrium ಯಾವಾಗಲೂ ಚೇಂಜ್ ಆಗ್ತಾನೆ ಇರಬೇಕು, ಒಂದು ಸ್ಟೇಬಲ್ ಆಗಿರಬಾರ್ದು, ಕಾನ್ಸ್ಟೆಂಟ್ ಆಗಿರಬಾರ್ದು. ಕಾನ್ಸಂಟ್ರೇಷನ್ ಆಫ್ ದ ಮಾಲಿಕ್ಯೂಲ್ ಶುಡ್ ನಾಟ್ ಬಿ ಕಾನ್ಸ್ಟೆಂಟ್ ಆರ್ ಅದರ್ವೈಸ್ ಸ್ಟೇಬಲ್. ಇಟ್ ಶುಡ್ ಬಿ ಚೇಂಜ್ ಆಗಿರಬೇಕು. ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಬೇಕು, ಅದರ್ವೈಸ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಬೇಕು, ಅದರ್ವೈಸ್ ಸಿಂಥಸಿಸ್ ಪ್ರೋಸೆಸ್ ಆಗಬೇಕು, ಬ್ರೇಕಿಂಗ್ ಪ್ರೋಸೆಸ್ ಆಗಬೇಕು, ಏನಾದರೂ ಒಂದು ಪ್ರೋಸೆಸ್ ಆಗ್ತಾನೆ ಇರಬೇಕು. ಸೊ ಅದರಿಂದ ಚೇಂಜಸ್ ಆಗ್ತಾನೆ ಇರುತ್ತೆ, ಆಗಿದ್ರೆ ಮಾತ್ರ ಆರ್ಗ್ಯಾನಿಸಮ್ಸ್ ವಿಲ್ ವರ್ಕ್ ಅಂತ. ಸೊ ದೆನ್ ವೆನ್ ಅವರ್ ಆರ್ಗ್ಯಾನಿಸಮ್ಸ್ ವಿಲ್ ವರ್ಕ್, ಸೊ ದಟ್ ಇಂಡಿಕೇಟ್ಸ್ ಸ್ಟೇಟ್ ಆಫ್ ಲಿವಿಂಗ್ ಅಂತ. ಸ್ಟೇಟ್ ಆಫ್ ಲಿವಿಂಗ್, ಅದೊಂದು ಲಿವಿಂಗ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಇದೆ, ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ ದರ್ ಆರ್ ನೋ ಚೇಂಜಸ್ ಅಕಾರ್ ಇನ್ ದಟ್ ಅಂತ. ಹಾಗಾಗಿನೇ ಸೊ ದಟ್ ವಿಲ್ ಬಿ ದಿ ಕನ್ಸಿಡರ್ಡ್ ಆಸ್ ನಾನ್ ಲಿವಿಂಗ್ ಸ್ಟೇಟ್ ಅಂತ. ಲಿವಿಂಗ್ ಸ್ಟೇಟ್ ಅಂತಲ್ಲ. ಪ್ಲಾಂಟ್ಸ್ ಅನಿಮಲ್ಸ್ ದೇ ಆರ್ ಲಿವಿಂಗ್ ಸ್ಟೇಟ್. ವೈ? ಬಿಕಾಸ್ ಆಫ್
some change occurs in their body. Because of that changes, even molecules, why it changes? Because of molecules undergo change. Molecules, their concentration has been changing, their physical status has been changing, their chemical composition has been changing. Molecules may changes, they undergone number of changes. Micromolecules, they may convert into macromolecules, or otherwise vice versa. Macromolecules, they may convert to micromolecules. Breaking process takes place, synthesis process takes place, proteins production, protein synthesis ಆಗುತ್ತೆ, ಹಾರ್ಮೋನ್ ಸಿಂಥಸಿಸ್ ಆಗುತ್ತೆ, ಎನ್ಸೈಮ್ ಸಿಂಥಸಿಸ್ ಆಗ್ತಾ ಇರ್ತವೆ, ಆಯನ್ಸ್ ಮೂವ್ ಆಗ್ತಾ ಇರ್ತವೆ. ಸಿ ಪ್ಲೆಂಟಿ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಇದೆಲ್ಲವನ್ನು ಸೇರಿ ನಾವು ಮೆಟಾಬಾಲಿಕ್ ಆಕ್ಟಿವಿಟಿ ಅಂತ ಕರಿತೇವೆ. ಸೊ ಬಿಕಾಸ್ ಆಫ್ ದಿಸ್ ಚೇಂಜಸ್, ಸೊ ಅವರ್ ಆರ್ಗ್ಯಾನಿಸಮ್ಸ್ ಎಕ್ಸಿಬಿಟ್ಸ್ ಲಿವಿಂಗ್ ಸ್ಟೇಟ್ ಅಂತ. ಕ್ಲಿಯರ್? ಅಡಿಷನ್ ಟು ದಿಸ್, ಸೊ ದಿಸ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಸ್ಟ್ರಕ್ಚರ್ ಫಾರ್ಮುಲಾ ಕೇಳಕ್ಕಿರ್ತಾರೆ ಎಕ್ಸಾಮಲ್ಲಿ, ಐದರ್ ಕೊಲೆಸ್ಟ್ರಾಲ್ ಸ್ಟ್ರಕ್ಚರ್ ಫಾರ್ಮುಲಾ, ಆರ್ ಅದರ್ವೈಸ್ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ಫಾರ್ಮುಲಾ, ಆರ್ ಅದರ್ವೈಸ್ ಟ್ರೈಗ್ಲಿಸರಾಲ್ಡಿಹೈಡ್ ಅಂತ. ಟ್ರೈಗ್ಲಿಸರಾಲ್ಡಿಹೈಡ್ ಇಲ್ಲಿದೆ ನೋಡ್ರಿ, ಟ್ರೈಗ್ಲಿಸರಾಲ್ಡಿಹೈಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ. ಇಲ್ಲಿ ಈ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪೇಜ್ ತುಂಬ ಬರೀ ಮೈಕ್ರೋಮಾಲಿಕ್ಯೂಲ್ಸ್ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ತಾ ಇದ್ದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರ್? ದೆನ್ ದಿಸ್ ಈಸ್ ಶುಗರ್ ಆ್ಯಂಡ್ ಅಮೈನೋ ಆಸಿಡ್ಸ್, ಅಮೈನೋ ಆಸಿಡ್ಸು ಮತ್ತು ಶುಗರ್ ಅಂತ. ಸೊ ದಿಸ್ ಈಸ್ ಅಬೌಟ್ ವಾಟ್ ಮೆಟಾಬೋಲಿಸಮ್, ಕಾನ್ಸೆಪ್ಟ್ ಆಫ್ ಮೆಟಾಬೋಲಿಸಮ್ ಅಂತ. ಕ್ಲಿಯರ್? ಕಾನ್ಸೆಪ್ಟ್ ಆಫ್ ಮೆಟಾಬೋಲಿಸಮಲ್ಲಿ ಮೆಟಾಬೋಲಿಸಮ್ಮು ಒಂದು, ಟೈಪ್ಸ್ ಆಫ್ ಮೆಟಾಬೋಲಿಸಮ್ಮು, ಮತ್ತು ಲೀವಿಂಗ್ ಸ್ಟೇಟು, ಮೈಕ್ರೋ ಮಾಲಿಕ್ಯೂಲ್ಸ್. ಲಿವಿಂಗ್ ಸ್ಟೇಟು ತುಂಬಾ ಇಂಪಾರ್ಟೆಂಟು, ಮೆಟಾಬೋಲಿಸಮ್ ಸಹಿತ ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ. ದಿಸ್ ಇಸ್ ಅಬೌಟ್ ವಾಟ್ ಕಾನ್ಸೆಪ್ಟ್ ಆಫ್ ಮೆಟಾಬೋಲಿಸಮ್ಸ್. ಕ್ಲಿಯರ್? ಸೊ ಐ ಆಮ್ ಗೋಯಿಂಗ್ ಟು ಫಿನಿಶ್ ದಿಸ್ ವಿಡಿಯೋ. So before going to finish, I would like to tell you one thing. See, when compared to other chapters, biomolecules chapter it seems to be tough, but as it is chemical based, we need to have a certain basic concept. We need to have certain basic concept. Basic concept ಗೊತ್ತಿರಬೇಕು. ಇದು ಕೆಮಿಸ್ಟ್ರಿ ಓರಿಯೆಂಟೆಡ್ ಆದ್ದರಿಂದ ಸ್ವಲ್ಪ ಮೇಲ್ನೋಟಕ್ಕೆ ಇದು ಟಫ್ ಅನಿಸುತ್ತೆ, ಆದರೆ ಟಫ್ ಇರೋದಿಲ್ಲ. ಸೊ ನಾವು ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಿ ಅದರಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ಫಾರ್ಮುಲಾ ನೋಡ್ತಾ ಇದ್ದರೆ ಸೊ ಈಸಿ ಆಗ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಇದು ಬಯೋಮಾಲಿಕ್ಯೂಲ್ಸು ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. ಸೆಕೆಂಡ್ ಇಯರಲ್ಲಿ ಕೆಮಿಸ್ಟ್ರಿಯಲ್ಲಿ ಇಟ್ಟದಾನೆ, ಫಸ್ಟ್ ಪಿ ಯು ಸಿಯಲ್ಲಿ ಬಯಾಲಜಿಯಲ್ಲಿ ಇಟ್ಟದಾನೆ. ಸೆಕೆಂಡ್ ಇಯರ್ಗೆ ಹೋದರೆ ನೀವು ಕೆಮಿಸ್ಟ್ರಿಯಲ್ಲಿ ಇದೇ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಇನ್ ಡೀಟೇಲಾಗಿ ನಾವು ಸ್ಟಡಿ ಮಾಡ್ಬೋದು. ಇಲ್ಲಿ ಇಷ್ಟು ಸಾಕು. ಸೊ ಬೇಸಿಕ್ ಥಿಂಗ್ಸ್ ಆದರೆ ಸಾಕು ಇಷ್ಟು. ಸೊ ಮೈಕ್ರೋಮಾಲಿಕ್ಯೂಲ್ಸು, ಮ್ಯಾಕ್ರೋಮಾಲಿಕ್ಯೂಲ್ಸ್. ಮೈಕ್ರೋಮಾಲಿಕ್ಯೂಲ್ಸ್ ಯಾವುದ್ಯಾವುದು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಯಾವುದ್ಯಾವುದು ಅಂತ. ಮೈಕ್ರೋಮಾಲಿಕ್ಯೂಲ್ಸಲ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ಫಾರ್ಮುಲಾ, ಮ್ಯಾಕ್ರೋಮಾಲಿಕ್ಯೂಲ್ಸಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ಚರಲ್ ಫಾರ್ಮುಲಾ. ಇಷ್ಟೊಂದು ನೆನ್ಪಿಟ್ಕೊಂಡ್ರೆ ಸೊ ಇಟ್ ವಿಲ್ ಬಿ ವೆರಿ ಈಸಿ ಅಂತ. ಕ್ಲಿಯರ್? ಸೊ ನೀವು ಇನ್ಸ್ಟೆಡ್ ಆಫ್ ರೆಫರಿಂಗ್ ನೋಟ್ಬುಕ್, ಸೊ ಯು ನೀಡ್ ಟು ರೆಫರ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಈಸಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ಅದರತಕ್ಕಂಥ ಸ್ಟ್ರಕ್ಚರಲ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಈಸಿ ಆಗುತ್ತೆ ಅಂತ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. I'm going to finish this video, so I will come up with another video with new concept. So until that, thank you very much. Good luck everyone.